ಏನು ಹೇಳೋದು ಗೊತ್ತಾಗ್ತಿಲ್ಲ. ಅಂದರೆ ಪ್ರಗತಿ ಹೇಳಿದಾಗೆ ಒಂದು 6 ತಿಂಗಳು 3 ತಿಂಗಳು ಒಂದೊಂದು ಪ್ರೆಸ್ ಮೀಟ್ ನಡೀತಾ ಇತ್ತು. ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ. ಲಿಟ್ರಲಿ ಎಲ್ಲೋ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗೆ ಫೀಲ್ ಇದೆಯೋ ಅದೇ ಥರ ಫೀಲಿಂಗ್ ಇದೆ ಇವಾಗ. ಇಲ್ಲಿ ಬಂದರೆ ಎಲ್ಲ ಸರ್ಕಲ್ ಒಂದೇ ಥರ ಕಾಣಿಸೋಕ್ಕೆ ಶುರುವಾಗಿದೆ. ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ. ಬಂದರೆ ಅಜಿನಿ ಸ್ಟುಡಿಯೋ ಮನೆಗೂ ಹೋಗಲಿಲ್ಲ. ಸೊ 3 ವರ್ಷ ಅಲ್ಲ, ಪಂಚವಾರ್ಷಿಕ ಯೋಜನೆ 5 ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅನ್ಕೊಳ್ತೀನಿ ನಾನು. ಅಂಥ ದೊಡ್ಡ ಜರ್ನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅಷ್ಟೊಂದು ಅಡೆತಡೆಗಳು ನನಗೆ ತುಂಬ ಸ್ಟ್ರೆಂತ್ ಆಗಿ ನನ್ನನ್ನು ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರುತ್ತಲ್ವ, ಎಕ್ಸ್ಟ್ರಾ ಶೀಟ್ಗಳಿತ್ತಲ್ಲ, ಆ ಶೀಟಲ್ಲೆಲ್ಲ ಬರ್ಕೊಂಡ್ರೂ ಸಾಲಲ್ಲ ಅನಿಸುತ್ತೆ. ಅಷ್ಟು ಹರಕೆ ಹೊತ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ. ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊರಟ್ರೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ಲು ಅವಳು. ಸೊ ಸ್ಪಾಟಲ್ಲಿದ್ರೂ ಅದೇನೆ. ಕೆಲವು ಸಲ ರಿಸ್ಕಿ ಸೀಕ್ವೆನ್ಸ್ ಇದ್ದರೆ ಅವಳಿಗೆ ಏನಾದರೂ ಮಾಡಿ ಯಾಮಾರಿಸಿ ಬರೋಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲ ನೀನು ಸ್ವಲ್ಪ ಲೇಟಾಗಿ ಬಾ ಹಂಗೆ ಅಂತ ಅಂದ್ಕೊಂಡು, ಬಿಕಾಸ್ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಎಷ್ಟೋ ದಿನಗಳು. ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು 15 ದಿವಸ ಈಚೆಗೆ ಬಂದಿದ್ದು. ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯಿತು. ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು. ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು. ಇನ್ನೊಂದು ಸಲ ಹೇಗಿದ್ದೀರಾ ಕೇಳಿದ್ರೆ ಹತ್ತೆ ಬಿಡ್ತೀವಿ ಸೀದಾ ಅಂತ. ಸೊ ಆ ಥರದ ಒಂದು ಇಮೋಷ್ನಲ್ ಜರ್ನಿನೂ ಕೂಡ ಹೌದು ನಮಗೆ. ಎಲ್ಲರೂ ಹೇಳ್ತಾ ಇದ್ರು, ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು, ನನ್ನಿಂದ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಅಲ್ಲ. ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ, ಪಿಲ್ಲರ್ಸ್ಗಳಾಗಿ. ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ, ಅವರು ಸ್ಕೂಲ್ಗೆ ಹೋಗೋದು ನೋಡೋಕ್ಕೂ ಟೈಮ್ ಇಲ್ಲ. 5 ವರ್ಷದಿಂದ ಸಿನಿಮಾ ಮಾಡ್ತಾನೇ ಇದ್ದೀನಿ. ಆ ಎಲ್ಲ ಜವಾಬ್ದಾರಿಯನ್ನು ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು. ಈ ಕಡೆ ಸ್ಪಾಟಿಗೂ ಬರ್ತಾ ಇದ್ಲು, ಕೆಲಸನೂ ಮಾಡ್ತಾ ಇದ್ಲು. ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ 5 ವರ್ಷದಿಂದ ತಿರುಗ್ತಾನೆ ಇದ್ದಾರೆ. ನನ್ನ DOP ಇವತ್ತು ಅವನು, ನಾನು ಇಲ್ಲಿದ್ದೀನಿ ಅಂತಂದರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ್ನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು. ಇವರೆಲ್ಲರೂ ಪಿಲ್ಲರ್ಸ್ಗಳೇ. ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರು. ಇವತ್ತು ಧರಣಿ ಇದ್ದಾನೆ. ನಮ್ಮ ಇಡೀ ತಂಡ ತುಂಬ ದೊಡ್ಡ ತಂಡ ಅದು. ನನ್ನ ಡೈರೆಕ್ಷನ್ ಟೀಮು, ಆರ್ಟಿಸ್ಟ್ಗಳಾಗ್ಬೋದು, ಊರವರಿಂದ ಹಿಡ್ಕೊಂಡು ಮುದೂರು ಆಗ್ಬೋದು, ಕೆರಾಡಿ ಆಗ್ಬೋದು, ಕುಂದಾಪುರ ಆಗ್ಬೋದು, ಆ ಸುತ್ತಮುತ್ತ ಎಲ್ಲ ಪ್ರದೇಶ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು, ಯಾರಿಗೆಲ್ಲ ಬಿಡೋದು. ಫಾರೆಸ್ಟ್ ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿದವ್ರೆ. ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ. ಖಂಡಿತವಾಗ್ಲೂ ನಾನು ಒಬ್ಬನಿಂದಲ್ಲ. ಒಬ್ಬ ಒಂದು ಕಥೆಯನ್ನು ತೊಗೊಂಡು ಬಂದಾಗ, ಒಂದು ಯೋಚನೆಯನ್ನು ತೊಗೊಂಡು ಬಂದಾಗ ಅದನ್ನು ಹೇಗೆಲ್ಲ ಚಂದ ಕಾಣಿಸ್ಬೋದು. ಬರೋಂಥ ಒಬ್ಬ ಕೋ-ರೈಟರ್ ಅದನ್ನು ಎಷ್ಟು ಚಂದವಾಗಿ ಅದನ್ನು ಬರಿತಾ ಹೋಗ್ಬೋದು, ಅದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು, ಇನ್ನೂ ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು. ಒಬ್ಬ ಸಿನಿಮಾಟೋಗ್ರಫರ್ ಅದನ್ನು ನಾನು ಕಂಡಿರುವಂಥ ಒಂದು ವಿಷನ್ನ ಅವನು ಎಷ್ಟು ಚಂದವಾಗಿ ತೋರಿಸಿದಾನಂತ ನಾನೇನು ಮಾತಾಡೋದು ಬೇಕಾಗಿಲ್ಲ. ಎಲ್ಲ ವಿಜುವಲ್ಸ್ಗಳು ಹೇಳ್ತಾ ಇದೆ ಇವತ್ತು. ಅದಕ್ಕೆ ಏನು ಕೇಳುತ್ತೆ, ಎಷ್ಟು ಬಜೆಟಲ್ಲಿ ಮಾಡ್ತೀವಿ, ಆ ಲೆಕ್ಕಾಚಾರ ಏನು, ಇದನ್ನು ಯಾವತ್ತೂ ಕೇಳಲೇ ಇಲ್ಲ ವಿಜಯಣ್ಣ. ಕತೆ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ, ನನ್ನ ಇಡೀ ತಂಡದ ಮೇಲೆ ನಂಬಿಕೆ. ನಾವ್ಯಾರು ಇವತ್ತು 3 ತಿಂಗಳಾಯಿತು ನಾವ್ಯಾರು ಕರೆಕ್ಟಾಗಿ ಮಲಗಿದೆ. ಅಂದರೆ 1 hour 2 hours. ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರು ಆಗ್ಬೋದು, DOP ಆಗ್ಬೋದು, 38 hours 48 hours ಹಿಂಗೆ ಹೋಗ್ತಾ ಇದೆ ಕೆಲಸಗಳು. ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ, ಯಾರು ಇದು ನನ್ನ ಸಿನಿಮಾ ಅಂತ ಮಾಡಲೇ ಇಲ್ಲ ಅವರು. ಇದೆಲ್ಲ ಪ್ರತಿಯೊಬ್ಬರು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸಿಂದ ಹಿಡಿದು ಟೀ ಕಾಫಿ ಕೊಡುವಂಥ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ಮ ಫಿಲ್ಮು ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ.
ಕಾಂತಾರ ಮಾಡಕ್ಕೆ ಶುರು ಮಾಡಿದ್ಮೇಲೆ ಸೆಟ್ಟಲ್ಲಿ ಹಾಗಾಯಿತು ಹೀಗಾಯಿತು ಅಂತೆಲ್ಲ ಕೇಳ್ಪಡ್ತಾ ಇತ್ತು. ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು 4 ಸಲನೋ 5 ಸಲ ನಾನು ಹೋಗಿಬಿಡ್ತಾ ಇದ್ದೆ. ಬಟ್ ಇವತ್ತವರೆಗೆ ನಾನು ಬಂದು ಈ ಸಿನಿಮಾನ ಶೋಲ್ಡರ್ಗೆ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. 2ನೇ ತಾರೀಕು ಈ ಸಿನಿಮಾ ನಿಮಗೆ ತೋರಿಸ್ತೀವಿ. ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದು ಅಷ್ಟೇ ನಂಬಿಕೆ. ಆ ದೈವದಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ತಗೊಂಬಂದು ನಮ್ಮನೇಲಿ ನಿಲ್ಲಿಸಿದೆ.